ಹಲೋ ಸ್ನೇಹಿತರೆ, ಬಿಗ್ ಬಾಸ್ನ ಈ ವಾರ ನಾಮಿನೇಟ್ ಪ್ರಕ್ರಿಯೆ ನಿನ್ನೆನೆ ಮುಗೀತು. ಅದರ ಪ್ರಕಾರ ನಾಮಿನೇಟ್ ಆದವರು ಚೈತ್ರ, ಶಿಶಿರ್, ಯಮುನಾ, ಭವ್ಯ, ಮೋಕ್ಷಿತಾ ಬಾಯಿ, ಜಗನ್ನಾಥ್, ಉಗ್ರಂ ಮಂಜು, ಮಾನಸ. ಇಲ್ಲಿ ನಾಮಿನೇಷನ್ನಲ್ಲಿ ಬಿಗ್ ಬಾಸ್ ಇವತ್ತು ಒಂದು ಟಾಸ್ಕ್ನ ಕೊಟ್ಟಿದ್ರು ನರಕ ನಿವಾಸಿಗಳಲ್ಲಿ. ಅದರಲ್ಲಿ ಯಾರು ವಿನ್ ಆಗ್ತಾರೋ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರ ಹೋಗ್ತಾರೆ ಅಂತ, ಸೋತವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಅಂತ. ಅದರಲ್ಲಿ ಮೋಕ್ಷಿತಾ, ಶಿಶಿರ್, ಮಾನಸ ಅವರು ಸೋತು ಡೈರೆಕ್ಟ್ ನಾಮಿನೇಟ್ ಆದರು. ಹಾಗೆ ಗೆದ್ದು ಅನುಷಾ, ರಂಜಿತ್, ಸುರೇಶ್ ಅವರು ಸೇವ್ ಆದರು. ಸೇವ್ ಆದಂಥ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸ್ ಇನ್ನೊಂದು ಕೂಡ ಅವಕಾಶ ಕೊಟ್ಟಿದ್ರು. ಸ್ವರ್ಗ ನಿವಾಸಿಗಳಲ್ಲಿ ಯಾರು ನೆಕ್ಸ್ಟ್ ನಾಮಿನೇಟ್ ಮಾಡೋಕ್ಕೆ ಅರ್ಹರೋ ಅವರಿಗೆ ತಾವು ಹಿಡಿದ ತ್ರಿಶೂಲವನ್ನು ಕೊಟ್ಟು ಅವರು ನಾಮಿನೇಟ್ ಮಾಡೋಕ್ಕೆ ಹೇಳೋದು. ಹಾಗೆ ಗೆದ್ದ ಸುರೇಶ್ ಅವರು ಧರ್ಮ ಅವರಿಗೆ ನೆಕ್ಸ್ಟ್ ನಾಮಿನೇಟ್ ಮಾಡೋಕ್ಕೆ ಅವಕಾಶನ ಕೊಡ್ತಾರೆ. ಧರ್ಮ ಅವರು ಹಂಸ ಹಾಗೂ ಭವ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ. ಅನುಷಾ ಅವರು ಯಮುನಾ ಅವರಿಗೆ ನಾಮಿನೇಟ್ ಮಾಡಲು ಹೇಳ್ತಾರೆ. ಹಾಗೆ ಯಮುನಾ ಅವರು ಗೌತಮಿ ಹಾಗೂ ಉಗ್ರ ಮಂಜು ಅವರಿಗೆ ನಾಮಿನೇಟ್ ಮಾಡ್ತಾರೆ. ಹಾಗೆ ರಂಜಿತ್ ಅವರು ಗೌತಮಿ ಅವರಿಗೆ ಅವಕಾಶನ ಮಾಡಿಕೊಡ್ತಾರೆ. ಹಾಗೆ ಗೌತಮಿ ಅವರು ಯಮುನಾ ಹಾಗೂ ಜಗನ್ನಾಥ್ ಅವರಿಗೆ ನಾಮಿನೇಟ್ ಮಾಡಿದ್ದರು. ಹಾಗೆ ಮೊನ್ನೆ ಆದಂಥ ನಾಮಿನೇಷನಲ್ಲಿ ಸ್ವರ್ಗ ನಿವಾಸಿಗಳೆಲ್ಲ ಸೇರಿ ನೇರವಾಗಿ ಚೈತ್ರ ಅವರನ್ನು ನಾಮಿನೇಟ್ ಮಾಡಿದ್ದರು. ಆದ್ದರಿಂದ ಚೈತ್ರ ಅವರು ಡೈರೆಕ್ಟ್ ನಾಮಿನೇಟ್ ಆದರು. ಒಟ್ಟಾರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಹಾಗೆ ನಿಮಗೆ ಯಾವ ಸ್ಪರ್ಧೆ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ.